ಯಾವ್ರು ಅಣ್ಣ ನೀವು? ನಾವು ಲೋಲರ್ ಅಲ್ವಾಗ್ಲ ಆಡುಗಳು ಎಷ್ಟದ ನಿಮ್ಮವು? ಒಂದು 30 30. ಇದ್ರ ಜೊತೆಗೆ ಏನಾರ ಕುರಿ ಅದಾವ? ಕುರಿ ಇಲ್ಲ ಆಡಷ್ಟ. ಆಡಷ್ಟ. ಹೆಣ್ಗುರು ಎಷ್ಟದವ? ಇದ್ರಾಗ ಹೆಣ್ಣು ಆಡು ಎಷ್ಟದವ, ಗಂಡು ಎಷ್ಟದವ? 2 ಓದ್ಮರಿ ಅದಾವು, 26 ಆಡದವು. ಅವು ಬ್ರೀಡಿಂಗ್ ಈಗ ಇದಕ್ಕ ಕ್ರಾಸಿಂಗ್ ಮಾಡಕ್ 30 ಮರಿ 2 ಅದಾವ. ಈಗ ಆಡ್ ಮಾಡ್ಬೇಕಂತ ಯಾಕೆ ಅನಿಸ್ತೇನೆ? ಆಡ್ ಮಾಡ್ಬೇಕಂತ ಅನಿಸ್ತ್ರಿ. ನಮ್ ಸಣ್ಣ ಬಂಡವಾಳ ನಮ್ದು. ಕುರಿ ಮಾಡಕ್ ದೊಡ್ಡ ಬಂಡವಾಳ ಬೇಕು, ರೊಕ್ಕ ಬಹಳ ಬೇಕು. ಅದಕ್ಕೆ 14-13 ಸಾವಿರ ಒಂದೊಂದ್ ಅದು. ಅವು 8,000, 7,000, 6,000 ನಮ್ಗೆ ಆಡ್ ಸಿಗ್ತಾವು. ತಂದು ಜೋಪಾನ ಮಾಡ್ಕೊಂತವಿ, ಅದ್ರೊಳಗ ಸಿಗ್ತಾವ. ಈಗ ಎಷ್ಟು ವರ್ಷ ಆತ್ ನೀನ್ 4 ವರ್ಷ ಆತ ಮಾಡಕ್. ಈಗ ನೀನ್ ಆಡ್ ಸಾಕಾಣಿಕೆ ಮಾಡಕ 4 ವರ್ಷ ಆತ. ಇದರಿಂದ ನಿನಗೇನ್ರ ಸುಖ ಆಗೈತೆ? ಸುಖ ಆಗಿರಾಕ ಮಾಡಾಕ್ತಿವಿ. ಹೌದಾ? ಸುಖ ಆಗಿರಾಕ ಮಾಡಾಕ್ತಿವಿ. ಹೆಂಗ್ ಸುಖ ಐತಿ ಅಂದ್ರೆ ಬೆಳಿಗ್ಗೆ ಹೊಲ ಮಾಡಿದ್ವಿ ನಾವು, ಬಹಳ ಹೊಲ ಮಾಡಿದ್ವಿ. ಹೊಲ ಮಾಡಿದ್ರೆ ಏನಾತಪ್ಪ ಅಂದ್ರ ಲಾಸ್ ಆಕೈತಿ ಬರ್ತದೆ. ಆಮೇಲೆ ಸ್ವಂತ ಹೊಲ ಅವ, ಲವಣಿ ಹೊಲ. ನಿಮ್ ಸ್ವಂತ? ಇಲ್ಲಿ ಹೊಲ ಇಲ್ಲ, ನಮ್ದು ಹೊಲ ಅಲ್ಲ. ನಾವ್ ಇದರ ಮೇಲೆ ಮಾಡ್ಕೊಂತ ಹೋಗೋದು. ಬೇಸಾಯ ಮಾಡ್ತಿದ್ವಿ. ಬೇಸಾಯದಾಗ ಏನ್ ಮಾಡ್ತಿದ್ವಿ? ಬೇಸಾಯ ಮಾಡ್ತಿದ್ವಿ ನಾವು. ಲವಣಿ ಹೊಲ ಹಾಕ್ಯಂದ್ ಬೇಸಾಯ ಮಾಡ್ಕೊಂತ ಹೋಗ್ತಿದ್ವಿ. ಆಡ್ ಮಾಡಕ್ ಮೊದ್ಲಾಗ ಬೇಸಾಯ ಮಾಡಿದ್ವಿ. ಬೇಸಾಯದಾಗ ಏನಿದಾಗಲಿಲ್ಲ. ಈಗ ಆಡ್ ಮಾಡ್ಕೊಂಡ್ವಿ. ಬೆಳಗ್ಗೆ ಆಡ್ ಮಾಡ್ಬೇಕಂತ ಹೆಂಗ ಅನಸ್ತ ನಿನ್ಗೆ? ಆಡ್ನಾಗ ಲಾಭ ಅಂತ ಅನ್ಸಲಿಲ್ರಿ ನಮ್ಗೆ. ಆಡ ಕುರಿ ಮರಿ ತರಕ್ ಹೋದ್ವಿ, ಸಾಕ್ ಮರಿನ. ಅರ್ಕಮಳಿ ಸಂತಿಗೆ ಸಾಕ್ ಮರಿ ತರಕ್ ಹೋದಾಗ ಏನಾತಂದ್ರ ಮರಿ ದುಬಾರಿ ಆಗ್ಬಿಟ್ವು. ಯಾಕ ಆಡಿ ಮೇಲೆ ಬಿಡ್ತು 4 ಆಡ್ದ ಮಂದಿ ಅವತ್ತ. ಆಮೇಲೆ ಡಿಸೈಡ್ ಮಾಡಿ ಹೋಗಿದ್ದಲ್ಲ ನಾನು, ಸಾಕ್ ಮರಿ ತರಕ್ ಹೋಗಿದ್ವಿ ನಾವು. ಸಾಕ್ ಮರಿ, ಕುರಿ ಮರಿ, ಟಗರ್ ಮರಿ ತರಕ್ ಹೋದ. ಒಂದ್ 10 ಮರಿ ತರಕಂತ ಅಡಿ ಮಾಡ್ಕೊಂಡ್ವಿ. ಅವತ್ 4 ಆಡಕ್ಕೆ ಬಂದ್ವಿ. ಮತ್ ತಿರ್ಗಿ ಒಂದ್ ವಾರ 4 ಹಾಕಿ ಬಂದ್ವಿ. ಆಡ್ ಮಾಡಿಬಿಡೋಣ ಅಂತ ಮಾಡಿದ್ವಿ. ಆಮೇಲೆ ಮತ್ತೊಂದ್ ಆಡಕ್ಕೆ ಬಂದ್ವಿ. ಅಲ್ಲಿದ್ದ ಹಂಗ ಒಂದ್ ಸ್ಟಾರ್ಟ್ ಮಾಡಿದ್ರಿ. ಈಗ ಎಲ್ಲಿವರೆಗೂ ಎಷ್ಟ್ ಅದಾವ ನಿನ್ನ ಹತ್ರ ರೀಸೆಂಟ್? ಈಗ 4 ವರ್ಷದಿಂದ ಈಗ ಫಸ್ಟ್ 4 ತಂದ್ರಿ, ಆಮೇಲೆ ಈಗ ಎಲ್ಲಿ ಈಗ ಒಂದ್ 30 ಬದಕ. ಈಗ 30 ಬದುಕ. ಈಗ 15 ಮರಿ ಕೊಟ್ರೆ ಇನ್ನೊಂದ್ 10 ಮರಿ ಮನ್ಯಾಗ ಅದಾವು. ಈಗ ಈಗ ಆಡುಗಳು ಎಷ್ಟು ತಿಂಗಳಿಗೆ ಮರಿ ಹಾಕ್ತಾವ? ಮರಿ 6 ತಿಂಗಳು ಒಂದ್ಸಲ, ವರ್ಷಕ್ಕೆ 2 ಸಲ. ವರ್ಷಕ್ಕೆ 2 ಸಲ ಐತೈತಿ. ವರ್ಷಕ್ಕೆ 2 ಸಲ. ಎಷ್ಟೆಷ್ಟು ಮರಿಗಳು ಕೊಡ್ತೈತೆ? 2 ಮರಿ ಐತೈತಿ, 1 ಐತವು, 3 ಐತೈತಿ. ಅವ್ ತಳಿ ಮೇಲೆ ಇವು ಯಾವ ತರ ತಳಿ ಐತಿ? ಜವಾರಿ ಬರತ್ತೆ. ನಮ್ ಜವಾರಿ ಬರುತ್ತೆ. ನಮ್ ಜವಾರಿ ನಮ್ ಲೋಕಲ್ ತಳಿ. ಲೋಕಲ್ ತಳಿ ಐತಿ. ಇದನ್ನ ಎಲ್ಲಾರ ಹುಡ್ಕ ಮಳೆಗಾಳಿಗೆ ತಡ್ಕಂತಿದೆ. ಅವು ಪರಮ ತಂದವು ತಳಿ ಅದಲ್ಲ, ಬರೋದಲ್ಲ. ಇವು ನಿಮ್ಗೆ ಉತ್ತಮ ಅನಿಸ್ತಿ ತಳಿ, ಹಾಗಾಗಿ ಇವನ್ನ ಇಟ್ಕೊಂಡಿರಿ ನೀವು. ಆಮೇಲೆ ಸಣ್ಣ ಬಂಡವಲ್ಲ, ಮಳೆ ಹೋದ್ರೆ ಏನಾಗಲ್ಲ. ಹಂಗಾಗಿ ಈಗ 30 ಬದುಕಿನಿಂದ ನಿನಗೆ 6 ತಿಂಗಳಿಗೆ ಎಷ್ಟು ಮರಿಗಳನ್ನ ನೀನು? 1 ಲಕ್ಷ ರೂಪಾಯಿ ಮರಿ ಮಾಡ. 1 ಲಕ್ಷ ರೂಪಾಯಿ ಮರಿ ಮಾಡ. ಈಗ 15 ಮರಿ ಕೊಟ್ಟನಿ. 4 ಮರಿ 4 ಗಿಡಕ 4 ಮರಿ ಬೇಡವ. ಈಗ 60,000 ಆಗೈತಿ. ಇನ್ನೊಂದ್ 10 ಮರಿ ಅದಾವ. ಮನ್ಯಾಗ ಅವು 10 ಮರಿ ಕೊಟ್ರೆ ಸಾಕು. ಒಂದ್ ಲಕ್ಷ ಆರಾಮ ಆಗಳ ಹೋದ್ರೆ 1 ಲಕ್ಷ ಹೋಯ್ತು. ಬೆಳಿಗ್ಗೆ 1 ಲಕ್ಷ ಹೋಯ್ತು, ಸಾಕು ಬಾಂಡಲ್ಲ. ಆಮೇಲೆ ಒಂದ್ 25-30 ಸಾವಿರ ಗೊಬ್ಬರ ಮಾಡ್ತಾನೆ ವರ್ಷಕ್ಕ. ಗೊಬ್ಬರ ಅದು ಎಷ್ಟು ಬರ್ತೈತಿ ನಿಮಗೆ? ನಮಗೆ ವಾರ ದಿವಸ 2 ದಿವಸಕ್ಕೆ 1 ಪುಟ್ಟಿ ಅಂದ್ರೆ 180 ರೂಪಾಯಿ 1 ಪುಟ್ಟಿ. ಪುಟ್ಟಿ ಗಂಟ್ಲಿ ಕೊಡ್ತೀರಿ ನೀವು? ಇಲ್ಲಿ ಅಡಿಕೆ ತೋಟದವ್ರು ಬಂದು ಮನೆಗೆ ಬಾಗ್ಲ ಹೋಯ್ತಾರ. ತಿಂಗಳಿಗೆ 1 ಕೊಡ್ತೀರಾ? ವಾರಕ್ಕೊಮ್ಮೆ ಬರ್ತಾರ, 15 ದಿವಸಕ್ಕೊಮ್ಮೆ ಬರ್ತಾರ, 20 ದಿವಸಕ್ಕೊಮ್ಮೆ ಬರ್ತಾರ. ಗಾಡಿ ತಗೊಂಡ್ ಬಂದ್ಬಿಡ್ತಾರೆ. ಗಾಡಿ ತಗೊಂಡ್ ಸೀದಾ ಬರ್ತಾರ. ಎಷ್ಟು ಪುಟ್ಟಿ ಆಗತ್ತ ಅಷ್ಟು ಕೊಟ್ಬಿಡ್ತಾರೆ. ಅಳ್ಕಂತ ಹೋಗಾರ ಕೊಟ್ಟು. ಇವಕ್ಕ ನೀವು ಏನ ಮನಿ ಹತ್ರ ಶೆಡ್ ಮಾಡಿರೋ? ಬೈಲೆಟ್ಟಿ ಮೇಲ್ ತಗಡಕ್ಕೆ ಸೇಫ್ಟಿ ಮಾಡಿರೋ? ಮಳೆಗಾಗಿ ಏನಲ್ಲ, ನಾಯಿ ಪಾಯಿ ಆತ, ಮಳೆ ಆತ, ಏನಲ್ಲ, ಆರಾಮ್ ಇರ್ತದೆ. ಚಾಟ್ ಈಗ ಹೊರಗಡೆ ಬಂದಾಗ ಆಡುಗಳು ಒಂದೊಂದು ಗರ್ಭಿಣಿ ಇರ್ತಾವ, ಇಳಿಸ್ ಬಿಡ್ತಾವಲ್ಲ, ಅವನ ಯಾವ ರೀತಿಯಾಗಿ ನೀವು ಇದನ್ ಮಾಡ್ತೀರಿ? ಇಳಿಸಿಂತವ್ರಿ ನಾವು. ನೀವೇ ಇದನ್ ಮಾಡ್ತೀರಿ? ಡಾಕ್ಟರ್ ಅವಶ್ಯಕತೆ ಇಲ್ಲ, ಅವೆಲ್ಲ ನಿಮ್ಗೆ ಅನುಭವ ಆಗೈತಿ? ನಮ್ಗೆ ಅನುಭವ. ಇದು ಏನ್ ಇವತ್ತು ಹುಟ್ಟಿರೋದ? ಇವತ್ತು ಹುಟ್ಟಿ ಆಡು ಅದೊಂದು ಅಲ್ಲೊಂದು. ಹೌದಾ? 2 ಹಾಕಿದೆ? ಒಂದ ಆಡ 2 ಹಾಕಿಲ್ಲ? ಒಂದೊಂದು ಕಾಳಿ ಕೂಡ. ಹೌದಾ? ಒಂದೊಂದು ಹೇಳ್ದ ಮತ್ತೆ 2 ಹೆಸರಿಗೆಲ್ಲ 2, 3, 2 ಅವ್ ಹೆಂಗ. ಒಂದ್ ಆಡು ಎಷ್ಟು ಮರಿ ಕೊಡ್ತೈತಿ ಒಂದ್ ಸರಿಗೆ? ಒಂದ್ ಸಲಕ್ಕ 2 ಮರಿ ಕೊಡ್ತೈತಿ. 2 ಮರಿ? ಜಾಸ್ತಿ ಇಲ್ಲ? ಇಲ್ಲ ಅದು 1 ಅದ್ರಾಗ ಇದ್ದದ್ದು 3 ಐತೈತಿ. ಯಾವ್ದೋ ಒಂದು 3 ಅದಕ್ಕೂ ಚಲೋ 4 ಐತೈತಿ. ಈಗ ಇದು ಕುರಿಗನ ಇದ ಬೆಟರ್ ಅನಸ್ತತಿ, ಯಾಕಂದ್ರ ಒಂದ್ ಸಲಿಗೆ 2 ಮರಿ ಕೊಟ್ರನ ಇದು ಅಷ್ಟ್ ಕಷ್ಟ ಅನಸ್ತತಿ. ಹೆಂಗ್ ಕಷ್ಟ ಅನಸ್ತತಿ ಅಂದ್ರ ತಿರ್ಗಾಡ್ಬೇಕು ಮೇವಿಗೆ.
ಅದ ಗಿಡ ಗಂಟಿ ತಿನ್ನ ಬದುಕದ ಕುರಿ ಅಂದ್ರ ಆಡಿಗೆ ಅಂದ್ರೆ ಈಗ ನಲ್ದಾಳ ಹುಲ್ಲನ್ನ ಜಾಸ್ತಿ ಹೆಚ್ಚಾಗಿ ಮೇಯಲ್ಲ ಅದು. ಇಲ್ಲ ಅದು ಗಿಡ ಗಂಟಿ ತಿನ್ಬಹುದು. ಬೇಲಿ ಸಾಲ ಆಗ್ಲಿ ಹಿಂಗ ಹೈಟ್ ಅಲ್ಲಿ ಗಿಡ ಗಂಟೆ ಅಪ್ಪ ಗಿಡ ಗಂಟೆ ಇಂಥದ್ ಮೇಯಿಸ್ತೀರಿ. ನೀವ್ ಯಾವ ಕಡೆಗೆ ನೀವು ಮೇಸಕ್ ಹೋಗ್ತೀರಿ? ಒಳ್ಳೆಂಡಿ ಕಡೆ ಹೋಗೋದ್ ನಾವು. ಒಳ್ಳೆದಂಡಿ, ಒಳ್ಳೆಂಡಿ, ನಿಟ್ರು ಒಳ್ಳೆಂಡಿ, ಹಳ್ಳ ಇಂಥವ್ ಮೇಯಿಸ್ಬೇಕು. ಮನೆಯಲ್ಲಿ ಏನ್ರ ಮೇವ್ ಹಾಕ್ತಿರಿ? ಏನೇನಲ್ಲ ಈಗ ಹೋಗಿ ಕೂಡಿದ್ದ ಅಷ್ಟ ಮಲೆ ಕುಡ್ಸಿ ಕೂಡಿ ಹಾಲು ಹಿಂಡ್ಕೊಂತವ ಮತ್ತೆ ತಿರುಗಿ ಹೋಯ್ತಾ ಬರೋದ ಬೆಳಿಗ್ಗೆ. ಇದು ನೀವು ಎಷ್ಟು ಮಂದಿ ಕಾಯ್ತಿರಿ? 30 ಆಡ? ನಾನು ಒಬ್ಬನ ಸ್ವಂತ 30 ಆಡ. ನೀನು ಒಬ್ಬನ ಸ್ವಂತ ಹೋದವ್ ಇದ್ರ? ಹೌದು. ಎಷ್ಟ್ ಮಂದಿ ಹೋದವ್? 3 ಹೋದವ್. ಈಗ 30 ಆಡನ್ನ ನೀನ್ ಒಬ್ಬನೇ ಮೇಂಟೈನ್ ಮಾಡ್ತೀನಿ? ನಿಮ್ಮ ಮನೆ ಆರಾಮ್ ಮಾಡ್ತೀನಿ. ಏನ್ರ ಮಕ್ಳು ಪಕ್ಕಳ ಕರ್ಕೊಂಡ್ ಕಾಯ್ತೀಯ? ಇಲ್ಲ ಒಬ್ಬನ ಆರಾಮ್ ಮಾಡ್ತೀನಿ. ಅವಷ್ಟು ಬದುಕ ಆರಾಮ್. ಈಗ ಹೆಂಗ ನಿನ್ ಜೀವನ ಇದರಿಂದ ಎಷ್ಟು ಉತ್ತಮ ಅನ್ಸೈತಿ? ಉತ್ತಮ ಅನ್ಸಿದಕ್ಕ ಮಾಡಾಕತ್ತೀವ್ರಿ. ಈಗ ಪರವಾಗಿಲ್ಲ, ಇದರಿಂದ ನೀನ್ ಕಂಡಿದೀಯ ಏನ್ರ? ಕಂಡದಕ್ಕ ಮಾಡಾಕತ್ತೀವ್ರಿ. ಬೆಳಿಗ್ಗೆ 1 ಲಕ್ಷ ಬರತಿ. ಬೆಳಿಗ್ಗೆ 1 ಲಕ್ಷ, 6 ತಿಂಗಳಿಗೆ, ವರ್ಷಕ್ಕೆ 2 ಲಕ್ಷ ಅಂತ. 2 ಲಕ್ಷ ಬರುತ್ತೆ. ಇದರಿಂದ ನೀವ್ ಏನ್ರ ಇಂಪ್ರೂವ್ಮೆಂಟ್ ಆಗಿದ್ದೀರಾ? ಈಗ ಏನಿಲ್ಲ, ನಿಮ್ದು ಆಸ್ತಿ ಇಲ್ಲ, ಏನಿಲ್ಲ, ಮನಿ ಮಾಡ್ಕೊಂಡವಿ. 25 ಲಕ್ಷ ಹೋಗೈತಿ ಮನಿಗೆ. 25 ಲಕ್ಷ ಖರ್ಚು ಮಾಡಿ ಮನಿ ಮಾಡ್ಕೊಂಡ್ ನಾವು ಹೊಲದಲ್ಲ ಕಬಡ್ಡಿ ಹೊಡಿತೀವಿ. ಎತ್ತು ಮಾಡ್ಕೊಂಡಿರಿ? ಎತ್ತು ಮಾಡ್ಕೊಂಡು. ಮಕ್ಳು ಓದಿಲ್ಲ? ಮಗ ಇಬ್ರು ಓದ್ಯಾರ. ಒಬ್ಬನಿಗೆ ಆರ್ಮಿ ಆಗಿತ್ತ. ಆರ್ಮಿ ಆಗಿದ್ದೆ ಅಂದ್ರೆ ಕೊರೋನಾ ಬಂತ. ಕೊರೋನಾ ಬಂದ ಹಿಂದಕ್ಕೆ ಹೋಗ್ಬಿಡ್ತು. ಇವತ್ತು ನಾಳೆ ಇವತ್ತಿಲ್ಲ. ತಗೊಳ್ಳಿಲ್ಲ ಅವ್ರು? ತಗೊಳ್ಳಿಲ್ಲ. ಸೆಲೆಕ್ಟ್ ಆದಂತಾರನ ತಗೊಳ್ಳಿಲ್ಲ. ಅಲ್ಲಿ ಹೊಲಗ 3 ಹುಡುಗ ಇದ್ವು. ಕುಂತಿರ 1 ಹುಡುಗ ಇತ್ತು. ಹಿಂಗ್ ಮಾಡಿ ಅವ್ರ ಜೀವನ ಹಾಳಾತ. ಈಗ ನಮ್ಮಂತ ಬಡವ್ರಿಗೆ ಹಿಂಗ ಆದಾಗ ನಮ್ಗೆ ಏನ್ ಮಾಡಕ್ ಓದಿಸಿ ಅವ್ರನ್ನೆಲ್ಲ ಒಂದ್ ಮಟ್ಟಕ್ ತಂದ್ ಕೈ ಬಿಟ್ಟು ಹಿಂಗ ಸರ್ಕಾರ ಹಿಂಗ್ ಮಾಡಿದಾಗ ನಾವ್ ಏನ್ ಮಾಡಕ್ ಇದ್ದೇ ಇಂತ ಮಾಡ್ಕೊಂಡ್ ಈಗ ಒಟ್ಟ ಈಗ ಮಕ್ಕಳಿಗೆ ಎತ್ ಮಾಡಿ ಕೊಟ್ಟಿದ್ದೀರಿ. ಒಬ್ಬರು ಫೈನಾನ್ಸ್ ಕೆಲ್ಸಕ್ಕೆ ಹೋಗ್ತಾನೆ ಪ್ರೈವೇಟ್ ಬ್ಯಾಂಕ್. ಈಗ ನಿಮಗೆ ಜೀವನ ಪರವಲ್ಲ. ಆಡ್ ಕಟ್ಕೊಂಡ್ ಮೇಲೆ ಒಂದು ಮನಿ ಹಾಕೊಂಡಿದ್ದೀರಿ? ಒಂದ್ ಮನಿ ಅಡಿಕೆಲ್ಲ ಸೈಡ್ ತಗೊಂಡ ಮತ್ತೆ ತಗೊಂಡಿರಿ. ನಿಮ್ಗೆ ಏನ್ರ ಹೊಲ ಮಾಡ್ಬೇಕನ್ನ ಆಸೆ ಬರಲಿಲ್ಲ? ಹೊಲ ಮಾಡ್ಬೇಕನ್ನ ಇವತ್ತಿಗೆ ಆಸೆ ಇಲ್ಲ. ಯಾಕಂದ್ರೆ ಹೊಲದಾಗ ಬಾಳ ಲಾಸ್ ಆದ್ರಿ ನಾವು. ಬಾಳ ಲಾಸ್ ಹೊಲದ ಮೇಲೆ ಬೇಜಾರನ ಬೇಜಾರ ಅನಿಸ್ತೀರಿ. ಇವತ್ತಿನ ಲೆಕ್ಕ ಏನೈತ್ರಿ? ಬೀಜ ಗೊಬ್ಬರ ಹಾಕ್ಬೇಕು. 2200, 300, 3000 ರೂಪಾಯಿ ಕ್ವಿಂಟಲ್ ಗೊಬ್ಬರ ಐತಿ. 1500, 1800 ರೂಪಾಯಿ ಬೀಜ ಪ್ಯಾಕೆಟ್ ಐತಿ. ಅದನ್ನೆಲ್ಲ ನಾವ್ ತಗದ್ ಉಳಿಸ್ಕೊಳದ್ ಕಷ್ಟ ಐತಿ. ಆಮೇಲೆ ಹೊಲ್ದ ಅವಣಿಗೆ ಕೊಡಕ್, ನೀರಿಂದ ಕೊಡಕ್ ನಾವ್ ಏನ್ ಮಾಡಕ್? ಮತ್ತೊಬ್ಬರ ಮೇಲೆ ಸಂಬಳ ದುಡ್ಡು ತಂದ್ ಕೊಡಕ್ ಕೊಟ್ಟವ್ರಿ. ಅದ್ರ ದುಡ್ಡು ಮತ್ತೊಬ್ಬರ ಮೇಲೆ ದುಡ್ಡು ತಂದ್ ಕೊಡ. ಈಗ ನಿನ್ಗೆ ಏನ್ರ ಹೆಚ್ಚುವರಿ ನೀನ್ ದುಡಿಮೆ ಮಾಡ್ಬೇಕಂದ್ರೆ ಆಡ್ನ ಮಾಡ್ಬೇಕಂತ? ಮಾಡ್ಬೇಕಂತಂದ್ರೆ ನಾವ್ ಮಡ್ಕೊಂಡ್ರ ನಾವು ನಮ್ಗೆ ಎಷ್ಟು ಬೇಗ ಅಷ್ಟ ಆಸ್ಕರಿ ಹೆಚ್ಚಿಗೆ ಆದಾವ್ ನಾವ್ ಮಾರ್ಕೆಂಡ್ ಮಾಡಲ್ಲ. ಏನ್ರ ಹೆಚ್ಚಿಗೆ ಇನ್ಮೇಲೆ ಏನ್ರ ಹೆಚ್ಚಿಗೆ ಮಾಡ್ಬೇಕನ್ನೋದೈತಿ? ಹೆಚ್ಚಿಗೆ ಮಾಡ್ಬೇಕನ್ನೋದೈತಿ. ಹೆಚ್ಚಿಗೆ ಈ ವರ್ಷ ನೀನು ಒಂದು 30 ಆಡಿನಿಂದ ಆರಾಮದಲ್ಲಿ ಒಂದ್ 2 ಲಕ್ಷ ಮರಿ ತಕ್ಕಂತ ಬರ್ತಾನೆ. ಆಡ್ ಇಟ್ಕಂತ ನಿಮ್ಗೆ ಏನು ಕಷ್ಟ ಇಲ್ಲ? ಏನು ಕಷ್ಟ ಇಲ್ಲ. ಖುಷಿ ಇದೀರಿ? ಆರಾಮದ ಖುಷಿ ಅದಾವನ. ಖುಷಿ ಐತಿ. ಆರಾಮ ಇದ್ರದ್ದ ಬಾಂಡೋಲ್ ಐತಿ. ಮಕ್ಕಳ ಮದ್ವೆ ಮಾಡಿದ್ರ? ಇಲ್ಲ. ಹೆಣ್ಮಕ್ಳು ಮಾಡಿವಿ, ಗಂಡ್ ಮಕ್ಳು ಮಾಡಿಲ್ಲ. ಹೆಣ್ಮಕ್ಳದ ನೀನು ಹಿಂಗ ದುಡ್ದ ಮಾಡಿದಿ? ಹೆಣ್ಮಕ್ಳು ಮಾಡಿ ಇಬ್ರನ್ನ ಚೆನ್ನಾಗಿರ ಮನೆಗೆ ಕೊಟ್ಟಾರ. ಈಗ ಮಕ್ಕಳದ ಮದ್ವೆ ಮಾಡೋ ಪ್ಲಾನ್ ಮಾಡಾಕತ್ತೇವ್ರಿ. ಹೆಣ್ಣು ಹುಡ್ಕಾಕತ್ತೇವಿ. ಹೆಣ್ಣು ಸಿಗಾಕೊಳ್ಳೋದು. ಎಣ್ಣೆ ಬಡವರಿಂದ ಕಷ್ಟ. ಏನ್ ಹೊಲ ಐತೆ, ಮನೆ ಐತೆ, ಗಾದ್ದೆ ಐತೆ, ಹುಡುಗ ಏನ್ ನೌಕರಿ ಮಾಡ್ತಾನಂತಾರ. ನಾವ್ ಏನ್ ನೌಕರಿ ಕುರಿ ಕಾಯ್ತಾನಂದ್ರ ಇಲ್ಲ ಬಿಡು ಕುರಿ ಕಾಯಂಗ್ ಕೊಡಲ್ಲ ಅಂತಾರ. ಅವ್ರು ಎಷ್ಟೇ ದುಡಿಲಿ, 50,000 ದುಡಿಲಿ ಕುರಿಯಿಂದನ, ಆದ್ರೆ ಅವ್ರಿಗೆ ಕುರಿ ಅಂದ್ರೆ ಬೇಜಾರ ಕುರಿ ಕಾಯಂಗ್ ಕೊಡಲ್ಲ ಅಂತ. ಇಲ್ಲ ತಕ್ಕಂಗ ಇದ್ದೇ ಇರ್ತಾರ. ಹಣೆ ಬರ ಅವ್ರ ಟೈಮ್ ಬೇಕು. ಟೈಮ್ ತಕ್ಕಂಗ ಅರ್ಥ ಮಾಡ್ಕೊಂಡವ್ರು. ಏನ್ ಮಾಡಕ್ರಿ ಮಕ್ಳು ಚೆನ್ನಾಗ ಅವ್ರು ಬದುಕ್ತಾರ ಅನ್ನೋದ್ ಗೊತ್ತಾದವ್ರು ಬಂದೇ ಬರ್ತಾರ. ಬಂದೇ ಬರ್ತಾರ. ನಾವು ಮಕ್ಳು ಉಳಿಸಿದ್ವಿ, ಎಲ್ಲಾ ಮಾಡಿದ್ವಿ. ಡಿಗ್ರಿ ಮಠ ಮುಗಿಸಿದ್ವಿ. ಡಿಗ್ರಿ ಮಾಡ್ತಾ ಮುಗಿದಂಗನ ಆರ್ಮಿ ಆತು. 1 ವರ್ಷ ಹೆಚ್ಚಿಗೆ 1.5 ಲಕ್ಷ ಲಂಚ ಕೇಳಿದ್ರು. 1.5 ಲಕ್ಷ 2 ಲಕ್ಷ ಕೊಡಕ ತಗೊಂಡಿದ್ವಿ. ಎಲ್ಲ ತಗೊಂಡ್ ಹೋಗೋ ಟೈಮ್ ಮತ್ತೆ ಕೊರೋನಾ ಐತಿ. ಮುಂದೆ ತಿಂಗಳ ಅಂತ ಬಂತು. ಹಾಕಿದ ಪೂರ ಹೋಗ್ಯಾವ. ನಾವ್ ಮಾಡಿದ್ವಿ ಸರ್ಕಾರಿ ಮಕ್ಳು ಮುಗಿಸಿದ್ವಿ, ಎಲ್ಲಾ ಮಾಡಿದ್ವಿ. ನಾವ್ ಕೂಲಿ ಮಾಡ್ಕೊಂಡ್ ಎಲ್ಲಾ ಮಾಡಿದ್ವಿ, ಸಾಲ ಮಾಡ್ಕೊಂಡ್ ಏನ್ ಮಾಡಕ್ವಿ. ಈಗ ಮತ್ತೆ ಹಂಗ ಮಾಡ್ಕೊಂತ ಇದ್ರದ್ದ 4 ಬದುಕು. ಬಡವರಿಗೆ ಯಾವ್ದೇ ಒಂದು ರಕ್ಷಣೆ ಇಲ್ಲ. ಇಲ್ಲ ಏನೈತ್ರಿ? ಈಗ ಮಕ್ಳು ಮುಗಿಸಿದ್ವಿ. ಇವ್ರನ್ನ ಮುಗಿಸ್ಕೊಂಡ್ ಏನ್ ಮಾಡಿದ್ವಿ? ಏನ್ ಒಂದ್ ಕಾಲ್ ಮೇಲೆ ಇರ್ತಾರ ಅಂತ ಮಾಡ್ತೇವೆ. ಕಾಲ್ ಮೇಲೆ ಗೌರ್ಮೆಂಟ್ ಅವ್ರ ಸರ್ಕಾರ ಅವ್ರ ನೋಡ್ಕೊಂತಾರ. ಸರ್ಕಾರ ಅವ್ರ ನೋಡ್ತಾರೆ. ಈಗ ಅವ್ರ ಸರ್ಕಾರ ಅವ್ರು ಯಾವ ರೀತಿ ಬದುಕ್ಬೇಕು ಅನ್ನೋದ್ರಾಗ ಹೊಡೆದಾಡ್ತಾರ. ಈಗ ನಮ್ಮ ಈ ಜನಗಳ ಬದುಕನ್ನ ಅವ್ರು ಕಟ್ಕೊಡ ಅವ್ರ ಬದುಕು ಕಟ್ಕೊಂಡ್ರೆ ಸಾಯ್ತಾರ ಅವ್ರು. ಏನಲ್ಲ ಈಗ ಒಟ್ಟು ಏನಪ್ಪಾ, ಈಗ ಮಕ್ಕಳನ್ನ ಈ ಓದಂತ ಮಕ್ಕಳ ಜೀವನನ ಈಗ ನೀನ ಸಾಗಿಸ್ತಾ ಇದೀಯ. ಸಾಕ್ತಾವ. ಅವ್ರ ಮಕ್ಳದ ಏನೋ ಒಂದ್ ಸುಖ ಕಾಣ್ಬೇಕಂದ ಅವ್ರಿಗೆ
ಮಾಡಿದ್ವಿ ಇಲ್ಲಿ ದುಡ್ಡು ಮತ್ತೆ ಹಾಕಿ ಓದಿಸಿ ಕಷ್ಟಪಟ್ಟು ಎಲ್ಲಾ ಮಾಡಿದ್ವಿ, ಬಸೆ ಮಾಡಿದ್ವಿ, ಎಲ್ಲಾ ಮಾಡಿ ನಿಮ್ಮ ಹತ್ರದ ಎಲ್ಲಾ ಹೊಡೆದ್ ಮಾಡಿದ್ವಿ. ಮಾಡಿ ನೌಕರಿ ಬರೋ ಮಟನ ಓದಿಸಿದ್ವಿ, ನೌಕರಿ ಆಗಿಲ್ಲ, ಆಗೋದಿಲ್ಲ. ಆಗ ಬಂದ ಮತ್ತೆ ಅವ್ರನ್ನ ನೀನ ಸಾಕ್ಬೇಕಾಗ್ತದೆ. ಮತ್ತೆ ನಾನು ಸಾಕ್ಬೇಕತ್ತ ಈಗ ಅವ್ರ ಕಾಲ್ ಮೇಲೆ ಎತ್ತ ಮಟ ಸಾಕ್ಬೇಕು ಮಾಡಿದ್ವಿ, ಕಾಲ್ ಮೇಲೆ ಎತ್ತಕ್ಕ ಹಿಂಗ್ ಬಂತು. ಸರ್ಕಾರಗಳು ಹಂಗದಾವ ಇವತ್ತಿನ ಸರ್ಕಾರ ಬರೀ ರಟ್ಟಿ ಮೇಲೆ ಜೀವನ ಮಾಡಕ್ ನಾವು ಪಾಪ ನಿಮ್ದು ಒಂದು ಗೇಣು ಹೊಲನ ಇಲ್ಲ ಅಂತ ನೀವು ಆಡ್ನಿಂದನ ಕಂಡಿದ್ರಿ ಎಲ್ಲ ಇರಾಕ್ ಕೊಟ್ಟು ನಾಳೆ ಮಾಡಿಕೊಂಡ್ರೆ 25 ಲಕ್ಷ ಖರ್ಚು ಮಾಡಿ ಮನೆ ಕಟ್ಟಿರೋದು ಗ್ರೇಟ್. ಚೆನ್ನಾಗಿ ದುಡ್ದಿರಣ, ಒಳ್ಳೇದಾಗಲಿ ನಿನಗೆ. ಈ ನಮ್ಮ ವೀಕ್ಷಕರ ಪರವಾಗಿ, ನಮ್ಮ ಚಾನಲ್ ಪರವಾಗಿ ಧನ್ಯವಾದ. ಈ ವಿಡಿಯೋ ನಿಮಗೆ ಇಷ್ಟ ಆದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ.